ನಂದಿನಿ ನಂದಿನಿ ಬ್ಯಾಂಕಿಗೆ ಸಾಲ ಕಟ್ ಬರಕ್ ಹೋಗಿದ್ದಲ್ಲ, ಕಟ್ ಬಂದ? ಏನಂದ್ರು ಮ್ಯಾನೇಜರು? ಹ್ಞೂ ಕಣ್ರಿ, ಕಟ್ ಬಂದೆ. ಅದಕ್ಕೆ ಮ್ಯಾನೇಜರು ವೆರಿ ಗುಡ್, ಇದೇ ತರ ತಿಂಗಳ ತಿಂಗಳ ಕಟ್ಬಿಟ್ರೆ ಬೇಗ ತೀರ್ಬಿಡುತ್ತೆ ನಿಮ್ದು ಸಾಲ. ಬೇಕು ಅಂದ್ರೆ ಆಮೇಲೆ ಹಸುಗಳ ಮೇಲೆ ಇನ್ನೂ ನೀವು ಲೋನ್ ತಗೋಬಹುದು ಅಂತನ ಹೇಳಿದ್ರು. ಅದಕ್ಕೆ ಬೇಡ ಸರ್, ನಮಗೆ ಲೋನು ಸದ್ಯಕ್ಕೆ ಹಸುಗಳು ತಗೊಂಡಿದೀವಲ್ಲ, ಈ ಸಾಲ ತೀರ್ಬಿಡ್ಲಿ, ಆಮೇಲೆ ಏನಾದ್ರು ಬೇರೆ ಏನಾದ್ರು ಬೇಕು ಅಂದ್ರೆ ತಗೊಂತೀವಿ, ಇಲ್ಲಾಂದ್ರೆ ಏನು ತಗೊಳಲ್ಲ ಸರ್ ಅಂತಂದೆ. ಅದಕ್ಕೆ ಆಯ್ತು ಅಂತ ಹೇಳಿದ್ರು. ಸರಿ ಆಯ್ತು ನಂದಿನಿ. ಮತ್ತೆ ಊಟ ಮಾಡ್ದಾ? ಹ್ಞೂ ರೀ, ಊಟ ಮಾಡಿದೆ. ನೀವು ಊಟ ಮಾಡ್ತೀರಾ? ಬೇಡ, ಹಸುಗಳಿಗೆ ಇದು ಹುಲ್ಲು ಹಾಕ್ಬೇಕು, ಒಂದು ಸ್ವಲ್ಪನ ಹುಲ್ಲು ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಇಬ್ರು ಒಂದೇ ಸರ ಊಟ ಮಾಡೋಣ. ಹೋಗಿ ಹುಲ್ಲು ಹಾಕಿ ಬರ್ತೀನಿ, ಹಾಗೆ ಅಡುಗೆ ಮಾಡು. ಯೋರಿ, ಅಡುಗೆ ಎಲ್ಲ ಆಗಿದೆ. ಒಂದು ಸ್ವಲ್ಪ ಮೊಟ್ಟೆ ಇದ್ದಾವೆ, ಒಂದು 3 ಮೊಟ್ಟೆ ಪಲ್ಯ ಮಾಡ್ತೀನಿ, ಊಟ ಮಾಡೋಣ. ಹೋಗಿ ಹುಲ್ಲು ಹಾಕಿ ಬರ್ರಿ ಜಲ್ದಿ. ಹ್ಞೂ ಸರಿ ಆಯಿತು ನಂದಿನಿ. ಮೊಟ್ಟೆ ಪಲ್ಯ ಮಾಡು, ನನಗೂ ಮೊಟ್ಟೆ ಪಲ್ಯ ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಅಲ್ವಾ? ಸರಿ, ನಿಮ್ಗೆ ಇಷ್ಟ ಅಂತಾನೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ಹೇಳಿದ್ದು. ದಿನಿ, ನಿಮ್ಮ ಅತ್ತಿಗೆ ಬರ್ತಾ ಇದ್ದಾರೆ ನೋಡು. ಅತ್ತಿಗೆ ಯಾಕಲ್ಲೇ ನಿಂತ್ಕೊಂಡ್ರಿ? ಬನ್ನಿ ಅತ್ತಿಗೆ, ಬರ್ರಿ. ಏನೂ ಇಲ್ಲ, ಗಂಡ ಹೆಂಡತಿ ಏನೋ ಮಾತಾಡ್ತಿದ್ರಲ್ಲ, ನಾನು ಯಾಕೆ ಹೋಗಿ ಡಿಸ್ಟರ್ಬ್ ಮಾಡೋದು ಅಂತೇಳಿ ನಿಂತ್ಕೊಂಡಿದ್ದೆ ಅಷ್ಟೇನೆ. ಊಟ ಆಯ್ತಾ ನಂದಿನಿ? ಏನೂ ಇಲ್ಲ ಅತ್ತಿಗೆ, ಅದೇ ಬ್ಯಾಂಕ್ನಾಗೆ ಲೋನ್ ತಗೊಂಡಿದ್ವಲ್ಲ ಹೊಸ ತಗೊಂಬಕ್ಕೆ ಅಂತ ಹೇಳಿ, ಈಗ 1 ತಿಂಗಳದ್ದು ಹಾಲಿನ ದುಡ್ಡು ಬಂತು, ಹೋಗಿ ಕಟ್ಟು ಬಂದೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಷ್ಟೇನೆ. ಅತ್ತಿಗೆ ಏನು ಸಮಾಚಾರ? ಖುಷಿಯಾಗಿದ್ದೀರಾ? ಬನ್ನಿ ಒಳಗಡೆ. ನಂದಿನಿ, ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಊಟ ಮಾಡೋಕ್ಕೆ ಇಕ್ಕೊಡು, ನಾನು ಹೋಗಿ ಹುಲ್ಲಾಕ್ ಬರ್ತೀನಿ. ಸರಿ ಆಯ್ತು ಕಣ್ರಿ, ಹೋಗಿ ಹುಲ್ಲಾಕ್ ಬರೋಗಿ ಅತ್ತಿಗೆನ ಕರ್ಕೊಂಡು ಹೋಗ್ತೀನಿ ಒಳಗಡೆ. ನಂದಿನಿ, ನೀನು ನಿನ್ ಗಂಡ ತುಂಬಾ ಸಂತೋಷವಾಗಿದ್ದೀರಾ ಅಲ್ವಾ? ಚೆನ್ನಾಗಿ ನೋಡ್ಕೊಂತಾನ ಸಿದ್ದು? ಹೌದು ಅದಕ್ಕೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನಾನು ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಸಹಿಸ್ಕೊಂಬಲ್ಲ. ತುಂಬಾ ಚೆನ್ನಾಗಿದ್ದೀವಿ. ಹೌದಾ? ಹೆಂಗೋ ನೀನ್ ಇಷ್ಟಪಟ್ಟಂಗೆ ಮದ್ವೆ ಆಗ್ಬಿಟ್ಟು ಇಷ್ಟಪಟ್ಟಂಗೆ ಜೀವನ ಮಾಡ್ತಾ ಇದೆಯಾ, ತುಂಬಾ ಪ್ರೀತಿಸೋ ಗಂಡ ಸಿಕ್ಕಿದಾನೆ, ನೆಮ್ಮದಿ ಆಗಿದೀಯಾ. ಹೆಂಗೋ ನೀನಾದ್ರೂ ಚೆನ್ನಾಗಿರು, ಹೆಣ್ಣಿಗೆ ಬೇಕಾಗಿರೋದು ಅದೇನೆ. ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಪ್ರೀತಿ ವಿಶ್ವಾಸ ಇದ್ರೆ ಆ ಮನೇನೆ ಹೆಣ್ಣಿಗೆ ಸ್ವರ್ಗ ಅಂತೆ. ಏನತ್ಗೆ ಈ ತರ ವೇದಾಂತಿ ತರ ಮಾತಾಡ್ತಾ ಇದ್ದೀರಾ? ಒಳ್ಳೆ ಹಳೆ ಕಾಲದವ್ರ ತರ ಮಾತಾಡ್ತಾ ಇದ್ದೀರಾ. ಏನು ಇಲ್ಲ, ನಿಮ್ಮಿಬ್ರು ನೋಡಿ ತುಂಬಾ ಸಂತೋಷ ಆಯ್ತು ನಂದಿನಿ, ಅದಕ್ಕೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಷ್ಟೇನೆ. ಹೌದಾ? ಸರಿ ಬನ್ನಿ ಅದಕ್ಕೆ ಒಳಗಡೆ ಹೋಗೋಣ. ಅದಕ್ಕೆ ಕೂತ್ಕೊಳ್ಳಿ ಅದಕ್ಕೆ. ಮತ್ತೆ ಇನ್ನೇನದಕ್ಕೆ ಸಮಾಚಾರ? ಅಣ್ಣ ಚೆನ್ನಾಗಿದ್ದಾನ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಅದು ಸರಿ, ಏನೋ ಕೇಳಬೇಕು ಅಂತಿದ್ದೆ. ಸೂರ್ಯ ಮತ್ತೆ ಗಂಗನ್ ಮದುವೆ ವಿಷಯ ಏನಾಯ್ತು ಅದಕ್ಕೆ? ಅಪ್ಪ ಅಮ್ಮ ಒಪ್ಕೊಂಡ್ರ? ಅಣ್ಣ ಒಪ್ಕೊಂಡ? ಚಂದ್ರಣ್ಣ? ಎಲ್ಲರೂ ಚೆನ್ನಾಗಿದ್ದಾರೆ ನಂದಿನಿ. ಅದು ಗಂಗಾ ಮತ್ತೆ ಸೂರ್ಯನ್ ಮದುವೆಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಒಪ್ಕೊಂಡ್ರು, ಆದ್ರೆ ನಿಮ್ಮ ಅಣ್ಣನೇ ಒಪ್ಕೊಂಡಿಲ್ಲ ಇನ್ನೂ. ಹೌದಾ? ಅಪ್ಪ ಅಮ್ಮ ಇಬ್ರು ಒಪ್ಕೊಂಡ್ರ? ಹೌದು ನಂದಿನಿ, ಇಬ್ರು ಒಪ್ಕೊಂಡ್ರು, ಆದ್ರೆ ನನ್ನ ಗಂಡನೇ ಬೇಜಾರು ಮಾಡ್ಕೊಂಡದೇ ಹೋದ್ರು. ಹೋಗ್ಲಿ ಬಿಡು, ಅವ್ರು ಒಪ್ಕೊಂಡ್ರೇನು ಬಿಟ್ರೇನು, ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದಾರಲ್ಲ, ಇನ್ನೇನು ಗಂಗಾ ಮತ್ತೆ ಸೂರ್ಯನ ಮದ್ವೆ ಹಾಗೆ ಆಗುತ್ತೆ. ಓಹೋ, ಇವಳು ಯಾಕೆ ಬಂದವಳು ಹೇಳಿ? ಚಂದ್ರನ ಹೆಂಡ್ತಿ. ಅಲ್ಲ, ಅವರಪ್ಪ ಅಮ್ಮ ಇನ್ನೇ ಇವಳನ್ನ ದೂರ ಇಕ್ಕರೆ ಇವಳು ಅಗಲ ಬತ್ತಾಳೆ ಇವಳು ಮಾತಾಡ್ಸಕ್ಕೆ. ಮನೆ ಮರ್ಯಾದಿಲ್ಲ ಅಲ್ಲ, ಮನೆ ಮರ್ಯಾದೆ ತೆಗೆದು ಓಡ್ ಬಂದು ಮದ್ವೆ ಆಗಿ ಇಲ್ಲಿ ಸೇರ್ಕೊಂಡವಳೆ. ಇಂಥವಳನ್ನ ಇವಳು ಯಾಕೆ ಮಾತಾಡ್ಸಕ್ ಬತ್ತಾಳೆ ಇಲ್ಲಿಗೆ? ಯಾಕೆ ಬಂದವಳು ಏನೋ? ಏನಮ್ ಕವಿತಾ, ಯಾಕೆ ಬಂದಿದ್ದೆ? ನಾದ್ನಿನ ಮಾತಾಡ್ಸ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗಕ್ ಬಂದಿದ್ದೀಯೇನೋ? ಹ್ಞೂ ರಾಜಕಯ್ಯ, ಅದು ಏನೋ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ ಅಷ್ಟೇನೆ. ಚೆನ್ನಾಗಿದ್ಯಾ? ನಾವು ಚೆನ್ನಾಗಿದ್ದೀವಿ. ಏನ್ ಹೇಳಕ್ ಬಂದಿದ್ದು? ಏನ್ ಸಮಾಚಾರ? ಏನಾದ್ರು ನಿಮ್ಮ ಅತ್ತೆ ಮಾವ ಮಗಳನ್ನ ತವ್ರ ಮನೆ ಕರ್ಕೊಂಬರ್ರಿ ಅಂತ ಏನಾರು ಹೇಳ್ ಕಳ್ಸಿರೋ ಹೆಂಗೆ? ಇಲ್ಲ ಕಣ್ ರಾಜಕಯ್ಯ, ನಮ್ಮ ಅತ್ತೆ ನಮ್ಮ ಮಾವನ್ಗೆ ನಂದಿನಿ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ, ಆದ್ರೆ ಸೂರ್ಯನ್ ಮದ್ವೆ ಫಿಕ್ಸ್ ಆಯ್ತು, ಅದನ್ನೇ ಹೇಳೋಗನ ನಂದಿನಿಗೆ ತುಂಬಾ ಸಂತೋಷ ಪಡ್ತಾಳೆ ಅಂತ ಬಂದೆ ಅಷ್ಟೇನೆ. ರಮ್ಯ ಎಲ್ಲೋದ್ಲು? ಮನು ಎಲ್ಲೋದ? ಸೂರ್ಯನ್ ಮದ್ವೆ ಫಿಕ್ಸ್ ಆಯ್ತಾ? ಯಾರೇ ಹುಡುಗಿ? ದೊಡ್ಡ ಶ್ರೀಮಂತರು ಮನೆ ಮಗಳನ್ನೇ ಹುಡುಕಿರ್ತೀರ ಅಲ್ವೇ? ಎಷ್ಟು ವರದಕ್ಷಿಣೆ ಕೊಟ್ಟವ್ರೆ? ಕಾರು ಬೈಕು ಸೈಟು ಎಲ್ಲ ಕೊಟ್ಟವ್ರ ಸೂರ್ಯನ್ಗೆ? ಅಯ್ಯೋ ರಾಜಕಯ್ಯ, ಅವರು ಕಾರು ಸೈಟು ಕೊಡುವಷ್ಟು ಶ್ರೀಮಂತರಲ್ಲ, ಆದ್ರೆ ತುಂಬಾ ಒಳ್ಳೆಯವರು, ಹುಡುಗಿನೂ ತುಂಬಾ ಒಳ್ಳೆಯವಳು. ನಮ್ಮ ಸೂರ್ಯ ಇಷ್ಟಪಟ್ಟಿದ್ದಾನೆ, ಅದಕ್ಕೇನೆ ಮದುವೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆನೂ ನಮ್ಮ ಮಾವನು. ಹಂಗೂ ನಮ್ಮ ಅತ್ತೆ ನಮ್ಮ ಮಾವ ಒಪ್ಕೊಂಡಿರ್ಲಿಲ್ಲ. ಆಮೇಲೆ ಇನ್ನೇನ್ ಮಾಡೋದು, ಸೂರ್ಯ ಆಟ ಹಿಡ್ದು ಕೂತ್ಕೊಂಡನ ನಾವು ಹುಡುಗಿನೇ ಮದುವೆ ಆಗೋದು ಅಂತಾನ. ಅದಕ್ಕೆ ಈಗ ಮದುವೆ ಒಪ್ಕೊಂಡು ಮದುವೆ ಮಾತುಕತೆ ಆಡಕ್ಕೆ ನಾಳೆಗೆ ಹೋಗ್ತಾರೆ ಅನ್ಸುತ್ತೆ. ಹೌದಾ? ಅಯ್ಯೋ, ಅಲ್ಲ ನೀವು ಅಷ್ಟು ದೊಡ್ಡ ಶ್ರೀಮಂತರು, ನಿಮಗೆ ಯಾಕೆ ಬಡವರ ಮೇಲೆ ಅಷ್ಟೊಂದು ಪ್ರೀತಿ ಕವಿತಾ? ನಂದಿನೀನು ಇವಳುನು ಬಡವ್ರ ಮನೆ, ನಮ್ಮಂತ ಬಡವ್ರ ಮನೆಗೆ ಇಷ್ಟಪಟ್ಟು ಮದ್ವೆ ಆಗಿ ಬಂದು ಇಲ್ಲಿ ಕಷ್ಟ ಅನುಭವಿಸಕ್ಕೆ, ನಮ್ಮನ್ನು ಎನ್ಸ್ಕೊಂಡು ತಿಂಬಕ್ಕೆ. ಇನ್ನು ಸೊಸೆನಾದ್ರೂ ಶ್ರೀಮಂತರ ಮನೆಯಿಂದ ತರಬೇಕೋ ಬೇಡವೋ? ಯಾರೇ ಹುಡುಗಿ ಇಷ್ಟಕ್ಕೂ? ಯಾವೂರೇ? ಅಯ್ಯೋ ರಾಜಕಯ್ಯ, ಯಾವೂರು ಅಲ್ಲ, ಇದೇ ಊರೇನೆ. ಅದೇ ಈ ಶಾಂತಮ್ಮ ಶಂಕರಪ್ಪ ಇಲ್ವೇ, ಜಯಕ್ಕ ಅವರು ಇವರು ಸಣ್ಣ ತಮ್ಮಗಳು.
ಅಲ್ಲ ಶಾಂತಮ್ಮ ಶಂಕರಪ್ಪ 3 ಜನ ಹೆಣ್ಮಕ್ಳು ಇದಾರಲ್ಲ ಅವ್ರ ಮನೆಗೆ ಹೌದು ಅವ್ರ ದೊಡ್ಡ ಮಗಳು ಗಂಗಾನ ಮದುವೆ ಮಾಡ್ಕೊಂತ ಇದೀವಿ ನಮ್ಮ ಸೂರ್ಯನ್ಗೆ. ಅಯ್ಯೋ ದೇವ್ರೆ 3 ಜನ ಹೆಣ್ಮಕ್ಳು, ಬಡವರು ಯಾತು ಇಲ್ಲ ಏನೂ ಇಲ್ಲ. ಇನ್ನು ನಾವೇ ಎಷ್ಟೋ ವಾಸಿ ಅವ್ರಿಗಿನ್ನ ಚೆನ್ನಾಗಿದ್ದೀವಿ ಅಲ್ಲ. ನನ್ನ ಮಗಳನ್ನೇ ಕೇಳಿದ್ರೆ ಕೊಡ್ತಿರ್ಲಿಲ್ವೇನೆ ನಿನ್ನ ಮೈದ್ನಂಗೆ ಕವಿತಾ? ಬಡವ್ರ ಮನೆಗೆ ನೀವೇನು ತರಲ್ಲ ಅನ್ಕೊಂಡು ನಾನು ನಿಮ್ಮನ್ನು ಕೇಳಲೇ ಇಲ್ಲ. ಅಲ್ಲ ಬಡವ್ರ ಮನೆಗೆ ಎಣ್ಣೆ ಬೇಕಾಗಿತ್ತು ಅಂತಂದ್ರೆ ನಮ್ಮ ರಮ್ಯಾನೇ ಇದ್ಲು. ಅವಳು ಓದ್ಕೊಂಡಿದ್ದಾಳೆ, ಅವಳೇ ಮಾಡ್ಕೋಬೋದಾಗಿತ್ತಾ? ಹೆಂಗೂ ಮಗಳನ್ನ ಇಲ್ಲಿ ಕೊಟ್ಟವ್ರಿ, ನನ್ನ ಮಗಳನ್ನ ಅವ್ರ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದ? ಏನು ಹೇಳ್ತಾ ಇದೆಯಾ ರಾಜಕಯ್ಯ? ಅಯ್ಯೋ ಇನ್ನೆಷ್ಟು ದಿನ ಅಂತೇಳಿ ಮಗಳನ್ನ ದೂರ ಇಟ್ಟಿರ್ತಾರೆ ಹೇಳು? ರಮ್ಯನ ಮದುವೆ ಮಾಡ್ಕೊಂಡಿದ್ರೆ ನಾವು ಚೆನ್ನಾಗಾಗ್ಬೋದಾಗಿತ್ತಾ? ನಮ್ಮ ರಮ್ಯನೂ ನಿಮ್ಮ ಮನೆಗೆ ತಕ್ಕನಾದ ಸೊಸೆ ಆಗಿರೋಳು, ನಿನ್ನ ಜೊತೆಗೆ ಹೊಂದ್ಕೊಂಡಿರೋಳು. ಈಗಲೂ ಏನು ಕಾಲ ಮಿಂಚಿಲ್ಲ. ನೀನು ನಿಮ್ಮ ಅತ್ತೆ ನಮ್ಮ ಮಾವಂತಾಗೆ ಮಾತಾಡಿ ನಮ್ಮ ರಮ್ಯನೇನೆ ನಿಮ್ಮ ಸೂರ್ಯನಿಗೆ ಮದುವೆ ಮಾಡ್ಕೊಳ್ರಿ ಅಂತಾನ ಹೇಳಿ. ಆಹಾ, ನಮ್ಮ ಅತ್ತೆ ನೋಡು ಏನು ದುರಾಸೆ. ನಮ್ಮ ಅಪ್ಪ ಅಮ್ಮ ಶ್ರೀಮಂತರು ಅಂತ ಹೇಳಿ ಯಾವ ಥರ ಬೆಣ್ಣೆ ಎತ್ತಾ ಇದ್ದಾರೆ ನೋಡು. ರಮ್ಯನ ಮದುವೆ ಮಾಡ್ಕೊಳಕ್ಕೆ ಹೇಳು ಅಂತಾನ ನಮ್ಮ ಅತ್ತಿಗೆಗೆ. ಏನು ದುರಾಸೆ ಐತಪ್ಪ ದುಡ್ಡಿನ ಮೇಲೆ ಇವ್ರಿಗಂತೂ, ತಾಯಿ ಮಗಳಿಗೆ. ಈ ರಮ್ಯಾನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಅಷ್ಟೇನೆ ನಮ್ಮ ಮನೇನೆ ಗುಡ್ಸಿ ಗುಣ್ಣ ಅಂತ ಮಾಡಿಬಿಡ್ತಾಳೆ. ನಂದಿನಿ ನೀನೇದ್ರು ಹೇಳಿ ನಿಮ್ಮ ಅತ್ತಿಗೆಗೆ, ನನ್ನ ನಾದಿನ ಇದ್ದಾಳೆ ಮದುವೆ ಮಾಡ್ಕೊಳ್ರಿ ಅಂತಾನ. ನಾವು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ರಮ್ಯಿಂದ. ಅದು ಹೆಂಗೂ ನಿಮ್ಮ ಅಣ್ಣನೂ ಒಳ್ಳೆಯವನು, ನಿಮ್ಮ ಅಪ್ಪ ಅಮ್ಮನೂ ಒಳ್ಳೆಯವರೇನೆ. ನೀನು ಮದುವೆ ಆಗಿರೋದಕ್ಕೆ ಈ ಮನೆಗೆ ಬತ್ತಿಲ್ಲ ಅಷ್ಟೇನೆ. ಈಗ ರಮ್ಯನೇನಾರು ಮದುವೆ ಮಾಡ್ಕೊಂಡ್ರೆ ನಿನಗೂ ತವ್ರ ಮನೆಗೆ ಹೋಗ್ಬೋದಾ? ಎಲ್ಲ ಒಳ್ಳೇದಾಗುತ್ತೆ ಅವಾಗ. ಹೇಳೇ ನಂದಿನಿ ನೀನೇನೆ. ಈ ರಮ್ಯನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ಅಷ್ಟೇನೆ ಅಲ್ಲ. ಇಲ್ಲಿ ತವ್ರ ಮನೆಗೇನೆ ಇಕ್ಕಿರೋ ದುಡ್ಡನ್ನ ಬಿಟ್ಟಿಲ್ಲ, ದುಡ್ಡು ಕದ್ದಿದ್ದಾಳೆ ಅಂತದ್ರಾಗೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಏನಾದರೂ ಇವಳು ನಂಬಿ ನಾನು ಮನೆಗೆ ಬಿಟ್ಟೋದ್ರೆ ಅಷ್ಟೇನೆ ಎಲ್ಲ ದುಡ್ಡನ್ನು ಕದ್ಕೊಂಬಂದಿರೋ ಅಮ್ಮಗೆ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ನಾನು ಹೇಳ್ಬೇಕಂತೆ. ಅಲ್ಲ ನಾನೀಗ ತವ್ರ ಮನೆ ಆಗುತ್ತೆ ಅಂತೇಳಿ ಈ ರಮ್ಯನ ತಗೊಂಡೋಗಿ ನಮ್ಮ ಅಣ್ಣಗೆ ಮದುವೆ ಮಾಡೋದ? ಯಾವುದೇ ಕಾರಣಕ್ಕೂ ಇಲ್ಲ. ಏನೇ ನಂದಿನಿ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಹೇಳು, ನಿನಗೆ ತವ್ರ ಮನೆ ಬೇಡವಾ? ನೋಡು, ನೀನು ಮದುವೆ ಆಗಿ ಬಂದಿರೋಕ್ಕೆ ನಿನ್ನ ತವ್ರ ಮನೆಗೆ ಬಿಡ್ಕೊಂತ ಇಲ್ಲ. ಈಗ ನೋಡು, ನಮ್ಮ ರಮ್ಯನೇನಾದರೂ ನಿಮ್ಮ ಅಣ್ಣ ಮದುವೆ ಮಾಡಿದ್ರೆ ಅವರು ಹೆಂಗಿದ್ರು ಇಲ್ಲಿಗೆ ಬರಲೇಬೇಕಾ? ಅವಾಗ ನಿನ್ನೂ ಮಾತಾಡ್ತಾರೆ, ನೀನು ತವ್ರ ಮನೆಗೆ ಹೋಗಿ ಆರಾಮಾಗಿರ್ಬೋದು, ಖುಷಿಯಾಗಿ ತವ್ರ ಮನೆಗೂ ಗಂಡನ ಮನೆಗೂ. ಯೋಚನೆ ಮಾಡು ಅತ್ತೆ. ಇದು ಲವ್ ಮ್ಯಾರೇಜ್. ನಮ್ಮ ಅಣ್ಣ ಆ ಗಂಗನ್ನ ಇಷ್ಟಪಟ್ಟಿದ್ದಾನೆ. ಗಂಗಾನು ತುಂಬ ಒಳ್ಳೆ ಹುಡುಗಿ. ಅದಕ್ಕೆ ಮತ್ತೀಗ ಓಡೋಗಿ ಮದುವೆ ಆಗಿಲ್ಲ ಅವರಿಬ್ರು. ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗಬೇಕು ಅಂತ ಹೇಳಿ ಒಪ್ಸಿ ಇವಾಗ ಅಪ್ಪ ನಮ್ಮ ಮನೇಲಿ ಒಪ್ಕೊಂಡಿದ್ದಾರೆ, ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ. ಲವ್ ಮಾಡಿದ್ರೆ ಏನಂತೆ? ಅವಳು ಬಿಟ್ಟಾಕಿ ಏನು ಮದುವೆ ಏನಾಗಿಲ್ವಲ್ಲ, ಬಿಟ್ಟಾಕಿ ನಮ್ಮ ರಮ್ಯನ ಮದುವೆ ಮಾಡ್ಕೊಳ್ರಿ ಅಂತ ಹೇಳು. ನಿಮ್ಮ ಮನೆಗೂ ಹೊಂದ್ಕೊಂತಾಳೆ. ಅಯ್ಯೋ ರಾಜಕಯ್ಯ ಏನು ಮಾತಾಡ್ತಾ ಇದ್ದೀರಾ? ಅಲ್ಲ ಲವ್ ಮಾಡಿರೋ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿ ಅವನ ಹಠ ಹಿಡಿದು ಈಗ ಎಲ್ಲರನ್ನೂ ಒಪ್ಸಿ ಮದುವೆಗೆ ತಯಾರಿ ಆಗಿದ್ದಾಗ ನೀನು ಲವ್ ಮಾಡಿದ್ರೆ ಏನಂತೆ? ಮದುವೆ ಏನಾಗಿಲ್ವಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆಯಲ್ಲ. ಅಯ್ಯೋ ಅಲ್ಲ, ಬೇರೆ ಯಾರನ್ನಾದ್ರೂ ಮದುವೆ ಆಗಂಗಿದ್ದಿದ್ರೆ ನಮ್ಮ ಸೂರ್ಯ ಇಷ್ಟು ದಿನ ಯಾಕೆ ಹಂಗೆ ಇರೋನು ಹೇಳು? ಇಷ್ಟೊತ್ತಿಗೆ ಯಾವಾಗಲೂ ಮದುವೆ ಆಗಿರೋನು. ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಜೊತೆನೇ ಮದುವೆ ಆಗಬೇಕು ಅಂತಾನೆ ಇಷ್ಟು ವರ್ಷನ ಕಾದಿದ್ದು. ಈಗ ಹೆಂಗೋ ಗಂಗನ್ನೇ ಮದುವೆ ಆಗ್ತಾ ಇದ್ದಾನೆ, ತುಂಬ ಸಂತೋಷವಾಗಿದ್ದಾನೆ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ, ಸುಮ್ಮನೆ ಇರಿ. ಅಯ್ಯೋ ಅಲ್ಲ ಕಣಮ್ಮ ಕವಿತಾ, ಈಗ ನಿಮ್ಮ ಅತ್ತೆ ನಿಮ್ಮ ಮಾವ ನಿನ್ನ ಗಂಡ ಎಲ್ಲರೂ ನಂದಿನಿನ ಮಾತಾಡ್ಸಲ್ಲ, ದೂರ ಇಕ್ಕೇವ್ರಿ. ಈಗ ನಮ್ಮ ರಮ್ಯನ ಮದುವೆ ಏನಾದರೂ ಆದ್ರೆ ಅವಾಗ ಬರಲೇಬೇಕಾ? ಅವಾಗ ನಂದಿನಿಗೂ ಒಳ್ಳೇದಾಗುತ್ತಾ? ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಂದಿನಿ ಒಳ್ಳೇದಕ್ಕಷ್ಟೇನೆ. ನಮಗೇನೇನು ಶ್ರೀಮಂತರ ಮನೆಗೆ ಮಗಳನ್ನ ಕೊಡ್ಬೇಕಂತ ಏನು ಆಸೆ ಇಲ್ಲ. ನಂದಿನಿಗೆ ಒಳ್ಳೇದಾಗುತ್ತಲ್ಲ ಈ ಮದುವೆಯಿಂದ ರಮ್ಯಂದು ಸೂರ್ಯಂದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಎಷ್ಟೋ ಜನ ಲವ್ ಮಾಡಿರೋ ಹುಡುಗಿನೇ ಮದುವೆ ಆಗ್ತಾರ, ಬೇರೆಯವ್ರನ್ನ ಮದುವೆ ಆಗಿ ಸುಖವಾಗಿಲ್ವಾ? ಹಂಗೇನೆ ಇದು ಅಂದ್ಕೊಂಡ್ರೆ ಆಯ್ತಮ್ಮ. ಅತ್ತೆ ನಿಮ್ಮ ಬುದ್ಧಿ ಏನು, ನಿಮ್ಮ ಉದ್ದೇಶ ಏನು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತಿ. ಸುಮ್ಮನೆ ಇರ್ತೀರಾ? ನಿಮ್ಮ ಮಾತು ಕೇಳ್ಕೊಂಡು ನಾನು ನಮ್ಮ ಅಣ್ಣನ ಜೀವನ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗಿ ಸುಖವಾಗಿರ್ಲಿ. ಇಷ್ಟಪಟ್ಟಿರೋರ್ನ ಮದುವೆ ಆದ್ರೇನೆ ಸುಖವಾಗಿರೋದು. ಸುಮ್ಮನೆ ಇರ್ತೀರಾ? ನಿಮ್ಮ ಸ್ವಾರ್ಥಕ್ಕೆ ಏನೇನೋ ಹೇಳಕ್ ಹೋಗ್ಬೇಡಿ. ಅದಕ್ಕೆ ನಮ್ಮ ಅತ್ತೆ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ನಾನು ಮಾತಾಡ್ಸ್ತಾ ಇದ್ರು ಪರವಾಗಿಲ್ಲ. ನಮ್ಮ ಅಣ್ಣ ಅದೇ ನಮ್ಮ ಅತ್ತಿಗೆ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನ್ನ ತವ್ರ ಮನೆ ಚೆನ್ನಾಗಿರ್ಲಿ. ಅಲ್ಲ ನಾನು ಏನೋ ನೀನು ಒಳ್ಳೇದಾಗುತ್ತೆ ಅಂತ ಹೇಳಕ್ ಬಂದ್ರೆ ನೀನು ನನ್ನೇ ಬೈತಿಯಲ್ಲಿ. ಇದಾಗ ಏನು ನಂದೇನು ಸ್ವಾರ್ಥ ಇಲ್ಲ ಕಣೆ. ಏನೋ ನೀನು ತವ್ರ ಮನೆಗೆ ಹೋಗಲ್ಲ ಅಂತೇಳಿ ದುಃಖ ಪಡ್ತೀಯಲ್ಲ, ತವ್ರ ಮನೆ ನಿನಗೂ ಸಿಗಲಿ ಅಂತ ನಾನೇನೋ ಯೋಚನೆ ಮಾಡಿದೆ. ಹೋಗ್ಲಿ, ನನಗೇನಾಗಬೇಕಾಗೈತಿ ಬಿಡು. ನಿನಗೆ ನಿಮ್ಮ ಅಪ್ಪ ಅಮ್ಮಯ್ಯ ಯಾರು ಬೇಕಾಗಿಲ್ಲ ಅನ್ಸುತ್ತೆ. ನಿನ್ ಗಂಡು ಒಬ್ಬನಿದ್ರೆ ಸಾಕೇನೋ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಿ. ನಾನೇನೋ ಒಳ್ಳೇದಾಗುತ್ತಲ್ಲ ನನ್ನ ಸೊಸಿಗೆ ಅಂತ ನಾನು ಹೇಳಕ್ ಬಂದ್ರೆ ಇವಳಿಗೆ ಏನೇನೋ ತಿಳ್ಕೊಂತಾಳೆ. ಬಿಡು, ಹೆಂಗಾದ್ರೂ ಮಾಡ್ಕೆ ಹೋಗು. ನಿನ್ಗೆ ತವ್ರ ಮನೆ ಬೇಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಿ. ಹಂಗೆ ತಿಳ್ಕೊಳ್ರಿ. ಈಗೇನು ನಮ್ಮನೆ ವಿಷಯಕ್ಕೆ ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ, ಹೋಗ್ರಿ ಸುಮ್ಮನೆ. ಬಿಡೆ ತಾಯಿ, ನೀನೇ ಮಾತಾಡ್ಕೆ. ನಿಮ್ಮತ್ಕೇನು ನೀನು ಏನಾದ್ರೂ ಮಾತಾಡ್ಕೇಳ್ರಿ.
ನಾನು ಏನಾನ ಹೇಳಿರಿ ನಿನ್ಗೆ ಯಾವ್ದು ಇಡ್ಸಲ್ಲ. ಈಗ ಗೊತ್ತಾಗಲ್ಲ ನಿನಗೆ, ಬಸ್ರಿ ಬಾಣ್ತಿ ಆದಾಗ ತವ್ರ ಮನೆ ಬೇಕು ಅನ್ಸುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಹೇಳ್ತಿದ್ದೆ ಅಂತಾನೆ. ಅದಕ್ಕೆ ನಮ್ಮ ಅತ್ತೆ ಮಾತಿಗೆ ನೀವೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ಸೂರ್ಯ ಅಣ್ಣಂದು ಗಂಗಂದು ಮದುವೆ ಆದಷ್ಟು ಬೇಗ ಸೆಟ್ ಮಾಡಿ ನನಗೆ ಹೇಳ್ರಿ. ಸರಿ ಆಯ್ತು ನಂದಿನಿ. ಆದ್ರೂ ನಿನ್ನ ಮದುವೆ ಕರೆಯೋಕ್ಕಾಗುತ್ತೋ ಇಲ್ವೋ, ನಿಮ್ಮ ಅಣ್ಣ ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ ಅಂತ ಬೇಜಾರಾಗ್ತಿದೆ. ಪರವಾಗಿಲ್ಲ ಅತ್ತಿಗೆ, ನಾನು ಕರೀದೇ ಇದ್ರು ಪರವಾಗಿಲ್ಲ. ನಮ್ಮ ಅಣ್ಣ ಚೆನ್ನಾಗಿರ್ಲಿ, ಅವನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ಬಿಟ್ಟು. ನಮ್ಮ ಅತ್ತೆ ಸ್ವಾರ್ಥಕ್ಕೋಸ್ಕರನ ರಮ್ಯನ ನಮ್ಮ ಅಣ್ಣ ಕಟ್ಟಕ್ ನೋಡ್ತಾರೆ. ಅಯ್ಯೋ ಅತ್ತಿಗೆ ಇರ್ರಿ, ಈಗ ಮೊಟ್ಟೆ ಉರಿತೀನಿ, ಇನ್ನೇನು ಅಡುಗೆ ಆಗೈತಿ, ಊಟ ಮಾಡೋಣ. ಅವರು ಬರ್ತಾರೆ ಹುಲ್ಲಾಕ್ಬಿಟ್ಟು. ಈಗ ಕೂತ್ಕೊಳ್ಳಿ ಅತ್ತಿಗೆ. ಬೇಡ ನಂದಿನಿ, ಊಟ ಮಾಡ್ಕೊಂಡ್ ಬಂದಿದ್ದೆ. ಅದು ಅಲ್ಲದೆ ಇಲ್ಲಿ ಬಂದು ಎಷ್ಟೊತ್ತಾಯ್ತು, ತಿರ್ಗಾ ನಿಮ್ಮ ಅಮ್ಮಗೆ ಗೊತ್ತಾದ್ರೆ ಬೈತಾರೆ, ಅದಕ್ಕೆ ಹೋಗ್ತೀನಿ. ಅದಕ್ಕೆ ನಮ್ಮ ಅತ್ತೆ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನನಗೆ ಇವತ್ತಲ್ಲ ನಾಳೆಗೆ ನಮ್ಮ ಅಪ್ಪ ಅಮ್ಮನು ಕ್ಷಮಿಸ್ಬಿಟ್ಟು ನನ್ನ ಹತ್ರ ಬರ್ತಾರೆ, ಮಾತಾಡ್ತಾರೆ ಅಂತ ನಂಬಿಕೆ ಐತೆ. ನನಗೋಸ್ಕರನ ನಾನು ನಮ್ಮ ಅಣ್ಣನ ಜೀವನ ಹಾಳು ಮಾಡಕ್ಕೆ ಇಷ್ಟಪಡಲ್ಲ. ಸರಿ ಆಯ್ತು ನಂದಿನಿ, ನಿನ್ನ ಒಳ್ಳೆತನಕ್ಕೆ ಒಳ್ಳೇದೇ ಆಗುತ್ತೆ. ಬರ್ತೀನಿ. ಹೋಗಿ ಮೊಟ್ಟೆ ಪಲ್ಯನ ಮಾಡೋಣ, ಅವ್ರು ಬರ್ತಾರೆ, ಊಟ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.